ಎನ್ಎಂಎಂಎಸ್ ಪರೀಕ್ಷಾ ತಯಾರಿಸುತ್ತಿರುವಂತಹ ಎಲ್ಲ 8ನೇ ತರಗತಿ ವಿದ್ಯಾರ್ಥಿ ಮಿತ್ರರೇ, ಎಲ್ರಿಗೂ ನಮಸ್ಕಾರ. ಕೆಲವೊಮ್ಮೆ ನಾವು ಮಾಡುವಂತ ಸಣ್ಣ ನಿರ್ಲಕ್ಷ್ಯಕ್ಕೆ ದೊಡ್ಡ ಬೆಲೆ ತೆರಬೇಕಾಗತ್ತೆ. ಎನ್ಎಂಎಂಎಸ್ ಪೇಪರ್ ಟು ಶಾರ್ಟ್ ಸಬ್ಜೆಕ್ಟ್ ನಲ್ಲಿ 3 ವಿಷಯ ಇರುತ್ತೆ ಅಂತ ನಮಗೆಲ್ಲ ಗೊತ್ತೈತಿ. ಗಣಿತ 20 ಅಂಕ, ವಿಜ್ಞಾನ 35 ಅಂಕ, ಸಮಾಜ ವಿಜ್ಞಾನ 35 ಅಂಕ. ಹೆಚ್ಚು ಆದ್ಯತೆ ನಾವು ವಿಜ್ಞಾನ ಮತ್ತು ಸಮಾಜ ವಿಜ್ಞಾನ ಕೊಡ್ತೇವೆ, ಯಾಕಂದ್ರೆ ಹೆಚ್ಚಿಗೆ ಅಂಕ ಐತೆ ಅಂತೇಳಿ. ಬಹಳಷ್ಟು ವಿದ್ಯಾರ್ಥಿಗಳು ಗಣಿತವನ್ನು ನೆಗ್ಲೆಕ್ಟ್ ಮಾಡ್ತಾರೆ. ಬಟ್ ಯಾವುದನ್ನ ನೆಗ್ಲೆಕ್ಟ್ ಮಾಡಿರ್ತಾರ ಆ ಒಂದು ಪಾರ್ಟಲ್ಲಿ ನಾವು ಹೆಚ್ಚಿಗೆ ಅಂಕ ಗಳಿಸೋದ್ರಿಂದ ನಾವೆಲ್ಲರಿಗಿಂತ ಸ್ಪರ್ಧೆಯಲ್ಲಿ ಆಯ್ಕೆ ಆಗೋ ಸಾಧ್ಯತೆ ಜಾಸ್ತಿ ಇರ್ತದೆ. ಅದಕ್ಕೆ ಶಾರ್ಟ್ ಗಣಿತ 20 ಅಂಕ ಏನೈತಲ್ಲ ಅದು ನಿಮ್ಮ ಸ್ಕೋರನ್ನು ನಿರ್ಧಾರ ಮಾಡುವಂಥದ್ದು, ನೀವು ಸಿಲೆಕ್ಟ್ ಆಗೋದಕ್ಕೆ ಸಹಾಯ ಮಾಡುವಂಥ ಪಾತ್ರವನ್ನು ಈ ಶಾರ್ಟ್ ಗಣಿತ ವಹಿಸ್ತೈತಿ. ಆ ಒಂದು ನಿಟ್ಟಿನಲ್ಲಿ ನಾವು ನೆಕ್ಸ್ಟ್ ಕ್ವಶನ್ ಪೇಪರ್ ರಾಜ್ಯ ಮಟ್ಟದ ಎನ್ಎಂಎಸ್ ಪರೀಕ್ಷೆ ಪೇಪರ್ ಟು ಶಾರ್ಟ್ ಗಣಿತ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸೋಣ. ಕಳೆದ ದಿನಗಳಿಂದಷ್ಟೇ ನಾವು 2022-23ನೇ ಸಾಲಿನ ಕ್ವಶನ್ ಪೇಪರ್ ಬಿಡಿಸಿದ್ವಿ. ಈ ಬಾರಿ ನಾವು ಲೇಟೆಸ್ಟ್ ಅಂದರೆ 2023-24ನೇ ಸಾಲಿನ ಶಾರ್ಟ್ ಗಣಿತ ಕ್ವಶನ್ ಪೇಪರ್ನ ಬಿಡಿಸ್ತಾ ಹೋಗೋಣ. ಅಂದ್ರೆ ಗಣಿತದ ಪ್ರಶ್ನೆಗಳು ಯಾವ ಥರ ಇರ್ತಾವ ಅನ್ನೋದು ಒಂದು ಕ್ಲಿಯರ್ ಐಡಿಯಾ ಬರ್ತದೆ. 71ನೇ ಪ್ರಶ್ನೆ ನೋಡ್ರಿ. 100 ಗ್ರಾಂ ಕಾಫಿ ಪುಡಿಯ ಬೆಲೆ ₹60 ಹಾಗೂ 1 kg ಚಹಾ ಪುಡಿಯ ಬೆಲೆ ₹450 ಆದರೆ ಚಹಾ ಪುಡಿಯ ದರಕ್ಕೂ ಮತ್ತು ಕಾಫಿ ಪುಡಿಯ ದರಕ್ಕೂ ಇರೋ ಅನುಪಾತ ಏನಂತ ಕೇಳಿದ್ದಾರೆ. ಆಪ್ಷನ್ ಎ 3:4. ಯಾವುದೇ ಎರಡು ವಸ್ತುಗಳನ್ನು ನಾವು ಅನುಪಾತದಲ್ಲಿ ವ್ಯಕ್ತಪಡಿಸ್ಬೇಕಾದ್ರೆ ಅವುಗಳ ಪರಿಮಾಣ ಒಂದೇ ಆಗಿರ್ಬೇಕು, ಅಂದ್ರೆ ಒಂದೇ ಏಕಮಾನದಲ್ಲಿ ಇರ್ಬೇಕು. ಈಗ 100 ಗ್ರಾಂ ಕಾಫಿ ಪುಡಿ ಬೆಲೆ ₹60, 1 kg ಚಹಾ ಪುಡಿ ಬೆಲೆ $450. ಇಲ್ಲಿ ಏನಾಗೈತಿ ಅಂದ್ರೆ ಇದು ಗ್ರಾಮ್ ಒಳಗೈತಿ, ಇದು kg ಒಳಗೈತಿ. ಇದನ್ನ ನಾವು kgಗಾರ ಕನ್ವರ್ಟ್ ಮಾಡ್ಬೇಕು ಇದನ್ನ, ಅಥವಾ ಇದನ್ನ ಗ್ರಾಮ್ಗಾರ ಕನ್ವರ್ಟ್ ಮಾಡ್ಬೇಕು. ಅಂದ್ರೆ ಈಗ 100 ಗ್ರಾಮಿಗೆ ₹60 ಆದ್ರೆ 1 kgಗೆ ಎಷ್ಟಾಗುತ್ತೆ? 1 kgಗೆ ಅಂದ್ರೆ 1000 ಗ್ರಾಮ್ ಆಗ್ತೈತಿ. ಅಂದ್ರೆ 110,1000 ಇಂಟು 10 ಮಾಡಿಬಿಟ್ರ ನಮಗೆ 1 kg ಕಾಫಿ ಪುಡಿ ಬೆಲೆ ಗೊತ್ತಾಗುತ್ತೆ. 1 kg 600 ಆಗುತ್ತೆ. 100 ಗ್ರಾಮ್ಗೆ 60 ಆದ್ರೆ ಇಂಟು 10, 100 ಇಂಟು 10 ಅಂದ್ರೆ 1000 ಗ್ರಾಮ್ ಆಕತಿ. ಹಾಗಾಗಿ 60 ಇಂಟು 10 600 ಆಗತ್ತೆ. ಅಂದ್ರೆ 1 kg ಕಾಫಿ ಪುಡಿಗೆ 600 ಆಗತ್ತೆ. 1 kg ಚಹಾ ಪುಡಿ ಬೆಲೆ ಎಷ್ಟಂತ ಕೊಟ್ಟಿದ್ದಾರೆ? 450. ಇವುಗಳ ಅನುಪಾತ ಕೇಳಿದ್ದಾರೆ. ಫಸ್ಟ್ ಯಾವ್ದು ಹೇಳಿದಾರೆ ನೋಡ್ರಿ, ಚಹಾ ಪುಡಿಯ ದರಕ್ಕೂ ಮತ್ತು ಕಾಫಿ ಪುಡಿಯ ದರಕ್ಕೂ ಅನುಪಾತ. ಫಸ್ಟ್ ಚಹಾ ಪುಡಿ ಇದೆ 450 ಅಪ್ಪ 400. 1 0 ಕ್ಯಾನ್ಸಲ್. 15 4 60, 15 3 45. ಅಂದ್ರೆ 3/4 ಅಂದ್ರೆ ಏನು? 3:4 ಅಂತ ಅರ್ಥ. ಹಾಗಾಗಿ ಯಾವ ಉತ್ತರ ಸರಿ? ಆಪ್ಷನ್ ಎ 3:4 ಸರಿ. ಅನುಪಾತದಲ್ಲಿ ನಾವು ಬರೀಬೇಕಾದ್ರೆ ಎರಡು ವಸ್ತುಗಳ ಪರಿಮಾಣ ಒಂದೇ ಆಗಿರ್ಬೇಕು. 2 kg ಇರಬೇಕು, 2 ಗ್ರಾಮ್ ಒಳಗರ ಆಗ್ಬೇಕು. ಈ ತರ ಮಾಡಬೇಕು. ಆಪ್ಷನ್ ಎ ಇಸ್ ದಿ ರೈಟ್ ಆನ್ಸರ್. 72ನೇ ಪ್ರಶ್ನೆ. 16 1/2 ರಿಂದ ಭಾಗಿಸಿದಾಗ ಬರುವ ಭಾಗಲಬ್ಧ. ಆಪ್ಷನ್ ಎ 16 1/2 ರಿಂದ ಭಾಗಿಸಿದಾಗ ಬರುವ ಭಾಗಲಬ್ಧ. ಆಪ್ಷನ್ ಎ 8, ಆಪ್ಷನ್ ಬಿ 14, ಆಪ್ಷನ್ ಸಿ 32, ಆಪ್ಷನ್ ಡಿ 18. ನೋಡ್ರಿ, 16 ಯಾವ್ದರಿಂದ ಭಾಗಿಸ್ಬೇಕಂದ್ರೆ 1/2 ದಿಂದ ಭಾಗಿಸ್ಬೇಕು. ಭಾಗಿಸೋ ರೂಪದ ಬರ್ಕೊಂಡಿದ್ವಿ ನಾವು. ಭಾಗಿಸೋದು ಇದು ಅಂಶ, ಇದು ಛೇದ. ಛೇದದೊಳಗೆ ಅಂಶ ಛೇದ ಐತಿ. ಹಿಂಗಿದ್ದಾಗ ಛೇದದ ಛೇದ ಮೇಲೆ ಗುಣಿಸ್ತೈತಿ. ಅಂದ್ರೆ 16 ಇಂಟು ಈ 2 ಮೇಲೆ ಹೋಗ್ತೈತಿ ಅಪಾನ್ 16 32 ಆಗ್ತದೆ. ಅಂದ್ರೆ 16ಕ್ಕೆ 1/2 ರಿಂದ ಭಾಗಿಸಿದ್ರೆ ಎಷ್ಟಾಗುತ್ತೆ ಅಂದ್ರೆ 16 ಅರ್ಧರ್ಧ ನಾವು 32 ಹಾಕುವಂತ. 16ನ್ನ 1/2 ರಿಂದ ಭಾಗಿಸೋದ್ರೆ ಏನರ್ಥ? ಅರ್ಧರ್ಧ ಅನ್ನುವಂಥವು 32 ಹಾಕುವಂತ ಅರ್ಥ. ಆಪ್ಷನ್ ಸಿ 32 ಇಸ್ ದಿ ರೈಟ್ ಆನ್ಸರ್. 73ನೇ ಪ್ರಶ್ನೆ. a = 5 ಮತ್ತು b = -3 ಆದಾಗ a² - b² / a - b ಯ ಬೆಲೆ ಎಷ್ಟು ಅಂತ ಕೇಳಿದಾರೆ. ಆಪ್ಷನ್ ಎ 2, ಆಪ್ಷನ್ ಬಿ 1, ಆಪ್ಷನ್ ಸಿ 8, ಆಪ್ಷನ್ ಡಿ 0. ನೋಡ್ರಿ, ಎ ಬೆಲೆ 5, ಬಿ ಬೆಲೆ -3 ಅಂತ ಕೊಟ್ಟಾರ. ಇದ್ರ ಬೆಲೆ ಕೇಳಿದಾರೆ. ಎ ಇದ್ದಲ್ಲಿ 5 ತುಂಬೋಣ. 5² - ಬಿ ಮೈನಸ್ ಇರೋದ್ರಿಂದ ಬ್ರಾಕೆಟ್ ಬರೋದು -3 2 ಎ ಅಂದ್ರೆ 5 ಮೈನಸ್ ಬಿ ಅಂದ್ರೆ ಮೈನಸ್ ಅಂದ್ರೆ ಮೈನಸ್ ಇರೋ ಪದ ಬರಬೇಕು, ಬ್ರಾಕೆಟ್ ಬರಬೇಕು -3. 5² ಅಂದ್ರೆ 25, 5 × 25. ಇದು ಮೈನಸ್ ಆಸ್ ಇಟ್ ಈಸ್. -3 2 ಅಂದ್ರೆ -3 ಇಂಟು -3 ಅಂತ ಅರ್ಥ. -3 ಅಂದ್ರೆ 2 ಸೈಡ್ ಕೂಡಿಸ್ಬೇಕು. ಮೈನಸ್ ಇಂಟು ಮೈನಸ್ ಪ್ಲಸ್ 3 × 9. ಇದು 9 ಆಯ್ತು. ಅಪ್ಪ 5 ಮೈನಸ್ ಇಂಟು ಮೈನಸ್ ಪ್ಲಸ್ 3. 25 9 16, 5 3 8. 16ಕ್ಕೆ 8 ರಿಂದ ಭಾಗಿಸಿದ್ರೆ 8 7 16 ಅಂದ್ರೆ 2 ಬಂತು. ಎ ಬೆಲೆ 5, ಬಿ ಬೆಲೆ -3 ಆದ್ರೆ ಇದರ ಸುಲಭೀಕರಿಸಿದ ರೂಪ ಎಷ್ಟು? 2. ಆಪ್ಷನ್ ಎ
2 ಸರಿಯಾದ ಉತ್ತರ. 74ನೇ ಪ್ರಶ್ನೆ, ಸಮ ಉದ್ದದ ರೇಖಾಖಂಡಗಳಿಂದ ಕೂಡಿರುವ ಆಕೃತಿಗಳ ವಿನ್ಯಾಸವನ್ನು ಗಮನಿಸಿ. ಇದೇ ಕ್ರಮದಲ್ಲಿ ಎನ್ನನೇ ಆಕೃತಿಯನ್ನು ಪಡೆಯಲು ಬೇಕಾಗುವ ರೇಖಾಖಂಡಗಳ ಸಂಖ್ಯೆ ಎಷ್ಟು ಅಂತ ಕೇಳಿದಾರ. ಸ್ವಲ್ಪ ಪ್ರಶ್ನೆ ಒಂದ್ಬಿಟ್ಟು 2 ಸರಿ ಓದಿ ಅರ್ಥ ಮಾಡ್ಕೋಬೇಕು. ಇಲ್ಲಿ 3 ಚಿತ್ರಗಳನ್ನ ಕೊಟ್ಟಿದ್ದಾರೆ. ಏನ್ ಪ್ರಶ್ನೆ ಅಂದ್ರೆ, ಸಮ ಉದ್ದದ ರೇಖಾಖಂಡಗಳಿಂದ, ಈ ರೇಖಾಖಂಡಗಳ ಉದ್ದ ಸಮ ಐತಿ, ಆಕೃತಿಗಳ ವಿನ್ಯಾಸ ಗಮನಿಸಿ. ಇದೇ ಕ್ರಮದಲ್ಲಿ ನಾವು ಮುಂದುವರಿತಾ ಹೋದ್ರ 4ನೇ ಚಿತ್ರ, 5ನೇ ಚಿತ್ರ, 6ನೇ ಚಿತ್ರ ಬರೀತಾ ಹೋದ್ರ ಎನ್ನನೇ ಆಕೃತಿಗೆ ರೇಖಾಖಂಡಗಳ ಸಂಖ್ಯೆ ಎಷ್ಟಿರೋದಂತ ಕೇಳಿದ್ದಾರೆ. ನಾವು ನಂಬರ್ ಪ್ಯಾಟರ್ನ್ ಗೊತ್ತೈತಿ, ಸಂಖ್ಯೆಗಳ ವಿನ್ಯಾಸ ಆಲ್ರೆಡಿ. ಇಲ್ಲಿ ರೇಖಾಖಂಡಗಳ ಸಂಖ್ಯೆ ಎಷ್ಟಿದಾವೆ? 1 2 3 4 4 ಇದಾವೆ. ಇಲ್ಲಿ 1 2 3 4 5 6 7 ಇದಾವೆ, 7 ಇದಾವೆ. ಇಲ್ಲಿ 1 2 3 4 5 6 7 8 ಮತ್ತು 10 ಇದಾವೆ. ಸಪೋಸ್ ನೆಕ್ಸ್ಟ್ ಇನ್ನೊಂದು ಆಕೃತಿ ಇದ್ದಿದ್ರ, ಹಿಂಗಿದ್ದಿದ್ರ ಇಲ್ಲಿ ತನ ಅಂತ ಎಷ್ಟಾಗಿದಾವು? ಇಲ್ಲಿ ತನ ಅಂದ್ರ 10 ಆಗಿದಾವು. ಇನ್ನು 3 ಆ್ಯಡ್ ಆದವು, 13. ಈ ತರ ಮುಂದುವರಿತಾ ಹೋಗ್ತಿರ್ತಾವೆ. ಜಸ್ಟ್ ಗಮನಿಸ್ರಿ, ಇಲ್ಲಿ ಪ್ರತಿ ಆಕೃತಿಯಿಂದ ಆಕೃತಿಗೆ ಎಷ್ಟು ಹೆಚ್ಚಾಕೊಂತ ಹೋಗೈತಂದ್ರ 3 ಹೆಚ್ಚಾಕೊಂತ ಹೋಗೈತೆ. 3 ರೇಖಾಖಂಡಗಳು ಹೆಚ್ಚಾಗ್ತಾ ಹೋಗಿದ್ದಾವೆ, ಸಮ ಉದ್ದದ ರೇಖಾಖಂಡಗಳು ಹೆಚ್ಚಾಗ್ತಾ ಹೋಗಿದ್ದಾವೆ. ಅವ್ರು ಏನ್ ಕೇಳಿದಾರೆ? ಎನ್ನನೇ ಆಕೃತಿ ಕೇಳಿದಾರ. ಆಮೇಲೆ ಪ್ರತಿ ಸಂದರ್ಭದಲ್ಲಿ ಕೂಡ ಒಂದೊಂದು ಸ್ಕ್ವೇರ್ ಜಾಸ್ತಿ ಹಾಕೊಂತ ಹೋಗೈತೆ ನೋಡ್ರಿ. ಇಲ್ಲಿ ಒಂದಾಯ್ತಾ ಸ್ಕ್ವೇರ್, ಇಲ್ಲಿ 2 ಆದವು, ಇಲ್ಲಿ 3 ಸ್ಕ್ವೇರ್ಗಳಾದವು. ಅಂದ್ರೆ ನಂಬರ್ ಆಫ್ ಸ್ಕ್ವೇರ್ಸ್ ಪ್ರತಿ ಆಕೃತಿಯಿಂದ ಆಕೃತಿಗೆ ಒಂದೊಂದು ಹೆಚ್ಚಿಗೆ ಹಾಕೊಂತ ಹೋಗೈತಿ. ಇಲ್ಲಿ 2 ಇದ್ದು 3 ಆಯ್ತು, ಇಲ್ಲಿ 3 ಇದ್ದು 4 ಆಯ್ತು. ಹಾಗಾಗಿ ನಾವು ನೇರವಾಗಿ 3 ಎನ್ನನೇ ಆಕೃತಿಗೆ 3 ಫಿಕ್ಸ್, ಯಾಕಂದ್ರೆ 3 ಹೆಚ್ಚಾಕೊಂತ ಹೋಗೈತಿ. ಎನ್ನನೇ ಪದದಿಂದ 3n ಪ್ಲಸ್ 1 ಆಕತಿ. ಪ್ಲಸ್ 1 ಯಾಕಂದ್ರೆ ಪ್ರತಿ ಸ್ಟೆಪ್ಗೆ ಒಂದೊಂದು ಸ್ಕ್ವೇರ್ ಹೆಚ್ಚಿಗೆ ಹಾಕೊಂತ ಹೋಗುತ್ತೆ. ಹಿಂಗೆ ನೇರವಾಗಿ ನಾವು ಬರೀಬಹುದು. ಇದು ಒಂದು ಮೆಥಡ್. ಯಾವ ಬರೇ ನಂಬರ್ ಪ್ಯಾಟರ್ನ್ ಗಮನಿಸಿ, 3 ಹೆಚ್ಚಾಗ್ತಾ ಹೋಗೈತೆ, ರೇಖಾಖಂಡಗಳು 3 ಹೆಚ್ಚಾಗ್ತಾ ಹೋಗಿದ್ದವು. ಎನ್ನನೇ ಪದ ಅಂದ್ರೆ 3n ಪ್ಲಸ್ 1 ಯಾಕಂದ್ರೆ ಪ್ರತಿ ಆಕೃತಿಗೆ ಒಂದೊಂದು ಸ್ಕ್ವೇರ್ ಕಂಪಲ್ಸರಿ ಹೆಚ್ಚಾಕೊಂತ ಹೋಗೈತಿ. ಇಲ್ಲಿ ಎಷ್ಟು? 2 ಇತ್ತು, 1 ಹೆಚ್ಚಿಗೆ ಆಯ್ತು. ಇದ್ರ ನೆಕ್ಸ್ಟ್ 1 ಹೆಚ್ಚಿಗೆ ಆಯ್ತು. ಹಾಗಾಗಿ 3n ಪ್ಲಸ್ 1 ಆಗ್ತೈತಿ. ಇದನ್ನ ನಾವು ಸೂತ್ರ ಬಳಸಿ ಹೆಂಗ್ ಬರೆಯೋದು? 10ನೇ ತರಗತಿಗೆ ಐತದ ಸಮಾಂತರ ಶ್ರೇಣಿ ಅಂತೇಳಿ, ನೀವು ಕಲ್ತಿಲ್ಲ, ಬಟ್ ಸಿಂಪಲ್ ಫಾರ್ಮುಲಾ. ಎನ್ನನೇ ಪದ ಕಂಡಿಡಿಯೋ ಸೂತ್ರ n = a ಪ್ಲಸ್ n ಮೈನಸ್ 1 ಇಂಟು ಡಿ. ಸಮಾಂತರ ಶ್ರೇಣಿಯ ಎನ್ನೇ ಪದ ಕಂಡಿಡಿಯೋ ಸೂತ್ರ a = a ಪ್ಲಸ್ n ಮೈನಸ್ 1 ಇಂಟು ಡಿ. ಎನ್ನನೇ ಪದ ಅಂದ್ರೆ ಎನ್ನನೇ ಪದನ ಇಡೋಣ. ಎ ಅಂದ್ರೆ ಏನ್ ಗೊತ್ತಾ? ಮೊದಲನೇ ಪದ. ಮೊದಲನೇ ಪದ ಇಲ್ಲಿ 4 ಐತಿ, ಎನ್ನಿದ್ದಲ್ಲಿ ಎನ್ನ ಇಡಬೇಕು. ಡಿ ಅಂದ್ರೆ ಸಾಮಾನ್ಯ ವ್ಯತ್ಯಾಸ. ಎರಡನೇ ಪದದಲ್ಲಿ 1ನೇ ಪದ ಕಳೆದ್ರೆ 7 4 ಕಳೆದ್ರೆ 3, 10 7 ಕಳೆದ್ರೆ 3, 13 10 ಕಳೆದ್ರೆ 3. ಇದ ಏನಿದೆ? ಡಿ ಇದೆ ಸಾಮಾನ್ಯ ವ್ಯತ್ಯಾಸ. ಎಷ್ಟು ಏರಿಕೆ ಹಾಕೊಂತ ಹೋಗೈತಿ? ಅದು 3. ಇದನ್ನ ನಾವು ಸುಲಭೀಕರಿಸಿದ್ರೆ 4 3 ಇಂಟು n 3n ಪ್ಲಸ್ ಇಂಟು ಮೈನಸ್ ಮೈನಸ್ 3 3 3n ಫಿಕ್ಸ್. 4 3 ಕಳೆದ್ರೆ 1 ನೋಡಿ. ಇದ್ರ ಪ್ರಕಾರನೂ ಕೂಡ ನಮಗೆ 3n ಪ್ಲಸ್ 1 ಹಿಂಗೂ ಮಾಡ್ಬೋದು, ಈ ಥರ ಮಾಡ್ಬೋದು. ಹಾಗಾಗಿ ಆಪ್ಷನ್ ಬಿ 3n ಪ್ಲಸ್ 1 ಈಸ್ ದಿ ರೈಟ್ ಆನ್ಸರ್. 25ನೇ ಪ್ರಶ್ನೆ, 1,27,56,000 ಅಂಕಿಗಳಲ್ಲಿ ಇದರ ಆದರ್ಶ ರೂಪ ವೈಜ್ಞಾನಿಕ ಸಂಕೇತ. ದ ಸ್ಟ್ಯಾಂಡರ್ಡ್ ಫಾರ್ಮ್ ಆಫ್ 1,27,56,000 ಇನ್ ಡಿಜಿಟ್ ಈಸ್. ಇಲ್ಲಿ 4 ಆಯ್ಕೆಗಳಿದಾವೆ. ಇದು ನಾವು ಸ್ಟ್ಯಾಂಡರ್ಡ್ ಫಾರ್ಮ್ ಅಂದ್ರೆ ಏನು ಗೊತ್ತಿರಬೇಕು? ಒಂದು ಬಿಗ್ ನಂಬರ್ ಅನ್ನು, ದೊಡ್ಡ ಸಂಖ್ಯೆಯನ್ನ 2 ಸಂಖ್ಯೆಗಳ ಗುಣಲಬ್ಧವಾಗಿ ಬರೆಯೋದಕ್ಕೆ ನಾವು ಸ್ಟ್ಯಾಂಡರ್ಡ್ ಫಾರ್ಮ್ ಅಂತ ಕರಿತೀವಿ. 1 ರಿಂದ 10 ಒಳಗಿನ ನಂಬರ್ ಇರಬೇಕು. ನೆಕ್ಸ್ಟ್ ಇಂಟು 10 ಟು ದಿ ಪವರ್ ಆಫ್ ಇರ್ಬೇಕು. ಆ ಥರ ಸ್ಟ್ಯಾಂಡರ್ಡ್ ಫಾರ್ಮ್ ಅಂದ್ರೆ. ಇದ್ರೊಳಗೆ ನೋಡ್ರಿ, ಈ ಥರ ಇದೆ. ಆಪ್ಷನ್ ಎ ಮತ್ತು ಆಪ್ಷನ್ ಬಿ ಆಗೋದಿಲ್ಲ ಅಂತ ಹೇಳ್ಬೋದು. ಹೆಂಗೆ ಆಗೋದಿಲ್ಲ? 2 ಸಂಖ್ಯೆಗಳ ಗುಣಲಬ್ಧವಾಗಿ ಬರೀಬೇಕಾದ್ರೆ ಒಂದು ಸಿಂಗಲ್ ಡಿಜಿಟ್ ಇರ್ಬೇಕು. 1 to 10 ಒಳಗಿಂದ 1 to 9 ಒಳಗಿಂದ ನಂಬರ್ ಇರಬೇಕು. ಬಟ್ ಇಲ್ಲಿ 12 ಐತಿ, ಅಬೌಟ್ 10 ಆಗೈತಿ. ಇದು ತಪ್ಪು. ಇಲ್ಲಿ ಕೂಡ ಏನಾಗೈತೆ ಅಂದ್ರೆ 1 to 9 ಒಳಗಂದ್ರೆ ಇದು 0. ಸಮಥಿಂಗ್ ಐತಿ, ಇದು ಕೂಡ ತಪ್ಪಾಗುತ್ತೆ. ಇಲ್ಲಿ 10⁴ ಅಂದ್ರೆ ಇದನ್ನ 4 ಸ್ಥಾನ ಮುಂದಕ್ಕೆ ಹೋದ್ರೆ 1 2 3 4 ಸ್ಥಾನ ಅಂದ್ರೆ ಇಲ್ಲಿಗೆ ಮುಗಿತೈತಿ. ಅಂದ್ರೆ ಏನಾಯ್ತದೆ? ಬಿಡಿ 10 100 1000 10,000 12,756 ಆಗತ್ತೆ. ಇದು ತಪ್ಪಾಗತ್ತೆ. ಇವಾಗ ಇದು ಉಳಿದಿರೋದು ಇದು ಒಂದ, ಇದು ಕರೆಕ್ಟ್ ಆಗತ್ತಿಲ್ಲ ನೋಡ್ರಿ. ಇದೆ ಈ ಬಿಂದುವನ್ನ 7 ಸ್ಥಾನ ಮುಂದಕ್ಕೆ ಸರಿಸ್ಬೇಕು. 1 2 3 4 ಇಲ್ಲಿ ಇದೆ. 1 2 3 4
5 6 7. ಇವಾಗ ಎಣಿಸ್ರಿ. ಬಿಡಿ 10 100 1000 10,000 ಲಕ್ಷ 10 ಲಕ್ಷ ಕೋಟಿ 1,77,50,000 ಕರೆಕ್ಟ್ ಆಗುತ್ತೆ. ಅಂದ್ರೆ 1 ಪಾಯಿಂಟ್ ಸಮಥಿಂಗ್ 1 to 10 ಒಳಗಿನ ಒಂದು ನಂಬರ್ ಇಂಟು 10 to power 7 ಈ ಥರ ಬರೀಬೇಕು. ಆಪ್ಷನ್ ಡಿ ಇಸ್ ದಿ ರೈಟ್ ಆನ್ಸರ್. ಒಟ್ಟಾರೆ 5 ಪ್ರಶ್ನೆಗಳನ್ನ ಬಿಡಿಸಿದ್ವಿ. ಮುಂದಿನ ತರಗತಿಯಲ್ಲಿ ನಾವು ಉಳಿದ ಬಹು ಆಯ್ಕೆ ಪ್ರಶ್ನೆಗಳನ್ನ ಚರ್ಚೆ ಮಾಡೋಣ. ಮುಂದಿನ ತರಗತಿಯಲ್ಲಿ ಉಳಿದ ಪ್ರಶ್ನೆ ಬಿಡಿಸೋಣ ಅಂತ ಹೇಳ್ತಾ ಈ ಒಂದು ತರಗತಿ ಮುಗಿಸ್ತಾ ಇದ್ದೀವಿ. ಧನ್ಯವಾದ.